71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿದೆ. 2023ನೇ ಸಾಲಿನ ಸಿನಿಮಾಗಳ ರಾಷ್ಟ್ರ ಪ್ರಶಸ್ತಿ ಪಟ್ಟಿ ಪ್ರಕಟ ಆಗಿದೆ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿರೋದು 2023ನೇ ಸಾಲಿನ ಸಿನಿಮಾಗಳ ರಾಷ್ಟ್ರ ಪ್ರಶಸ್ತಿ ಪಟ್ಟಿ ಪ್ರಕಟ ಆಗಿದೆ. ಕನ್ನಡದ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಕಂದೀಲು, ಸ್ಯಾಂಡಲ್ವುಡ್ನ ಕಂದೀಲು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಗರಿ ಲಭಿಸಿದೆ. ಯಶೋಧ ಪ್ರಕಾಶ್ ನಿರ್ದೇಶನ, ಪ್ರಕಾಶ್ ನಿರ್ಮಾಣದ ಚಿತ್ರ. ಅನಾಮಿಕಾ ಮತ್ತು ಇತರ ಕಥೆಗಳು ಕಥಾ ಸಂಕಲನದಿಂದ ಆಯ್ದಂಥ ಕಥೆ ಇದು. ಹೆಣ ಅನ್ನೋ ಕಥೆಯನ್ನು ಆಧರಿಸಿ ತಯಾರಿಸಿರುವಂಥ ಕಂದೀಲು, ನಾಗೇಶ್ ಎನ್ ಬರೆದಿರುವಂಥ ಕಥಾ ಸಂಕಲನದ ಕಥೆ ಹೆಣ. ಬೆತ್ತಲೆ ಸಮಾಜದ ಸತ್ಯ ಕಥೆ ಈ ಕಂದೀಲು ಸಿನಿಮಾ. ಭರವಸೆಯ ಕಿರಣ ಅನ್ನೋ ಅಡಿ ಬರಹ ಹೊಂದಿರುವಂಥ ಚಿತ್ರ ಇದು. ತಿಥಿ ರೀತಿ ಹಳ್ಳಿ ಸೊಗಡಿನಲ್ಲಿ ಚಿತ್ರಿಸಿರುವಂಥ ಸ್ವಾಭಾವಿಕ ಸಿನಿಮಾ. ಬಾಲಿವುಡ್ ನಟ ಶಾರುಖ್ ಖಾನ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ. ನೋಡಿ, 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಟ್ಟಿ ಪ್ರಕಟ ಆಗಿರೋದೀಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಇದೇ ಕಂದೀಲು ಚಿತ್ರ. ಈ ಕಂದೀಲು, ಕನ್ನಡದ ಕಂದೀಲು ಚಿತ್ರಕ್ಕೆ ಈಗ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಅನ್ನೋ ಹೆಗ್ಗಳಿಕೆ, ಒಂದು ಪ್ರಶಸ್ತಿ. ಸ್ಯಾಂಡಲ್ವುಡ್ನ ಕಂದೀಲು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಗರಿ ಲಭಿಸಿದೆ. ಯಶೋಧ ಪ್ರಕಾಶ್ ನಿರ್ದೇಶನ, ಪ್ರಕಾಶ್ ನಿರ್ಮಾಣದ ಚಿತ್ರ ಇದು. ಅನಾಮಿಕಾ ಮತ್ತು ಇತರ ಕಥೆಗಳು ಕಥಾ ಸಂಕಲನದಿಂದ ಆಯ್ದಂಥ ಕಥೆ ಇದು. ಹೆಣ ಅನ್ನೋ ಕಥೆಯನ್ನು ಆಧರಿಸಿ ತಯಾರು ಮಾಡಲಾಗಿದೆ ಈ ಕಂದೀಲು ಸಿನಿಮಾವನ್ನು. ನಾಗೇಶ್ ಎನ್ ಬರೆದಿರುವಂಥ ಕಥಾ ಸಂಕಲನದ ಕತೆ ಹೆಣ. ಬೆತ್ತಲೆ ಸಮಾಜದ ಸತ್ಯ ಕತೆ ಈ ಕಂದೀಲು ಸಿನಿಮಾ. ನಾನು ನನ್ನ ತೋಟದಾಗೆ ಹೀಗೆ ತೆಂಗಿನಕಾಯಿ, ಬಾಳೆಗೊನೆ, ಅಡಿಕೆಗೊನೆ ಎಲ್ಲ ಇಳಿಸ್ತೀನಿ. ತಿನ್ನಕ್ಕ ಅನ್ನ ಸಿಗಕ್ಕಿಲ್ಲ. ಮುಂದೊಂದ್ ದಿನ ಮಣ್ಣು ತಿನ್ಬೇಕಾಗ್ತದೆ, ಮಣ್ಣು. ಯಶೋಧ ಪ್ರಕಾಶ್ ಅವರು ನಿರ್ದೇಶಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ನಮಸ್ತೆ, ಕೇಳಿಸ್ತಿದ್ಯಾ? ಎಸ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ಮೊದಲು ನಿಮಗೆ. ಥ್ಯಾಂಕ್ ಯು ಸರ್. ಎಷ್ಟು ಖುಷಿ ಆಗ್ತಿದೆ ಈ ಸಂದರ್ಭದಲ್ಲಿ? ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಅಂತ ಅನ್ನಿಸ್ತಿದೆ. ಅಷ್ಟು ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಸರ್. ನಿಮ್ಮ ಇವತ್ತು ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಈ ಸಿನಿಮಾ ಮಾಡೋದಕ್ಕೆ. ಇವತ್ತು ಒಂದು ರೀತಿಯಾದಂಥ ಸಾರ್ಥಕ ಮನೋಭಾವ. ಹೌದು ಸರ್, ನಾವು ನಿಜವಾಗ್ಲೂ ಸಾರ್ಥಕ ಮನೋಭಾವ. ತುಂಬಾ ಒಂದು ಭರವಸೆ ಇಟ್ಕೊಂಡು ಸ್ಟಾರ್ಟಿಂಗ್ ಇಂದಾನು ವರ್ಕ್ ಮಾಡಿದ್ವಿ. ಅವಾರ್ಡು ಅದು ಕನ್ನಕ್ಕಿಂತ ಒಳ್ಳೆ ಫಿಲಿಂ ಮಾಡ್ಬೇಕು ಅಂತ ವರ್ಕ್ ಮಾಡಿದ್ವಿ ಸರ್. ಅದ್ರ ಪ್ರತಿಫಲ ಈ ತರ ಬಂದಾಗ ತುಂಬಾ ಖುಷಿ ಆಗುತ್ತೆ ಸರ್. ಇದು ತುಂಬಾ ಖುಷಿ ಆಗಿದೆ. ನಿಜ. ರಾಷ್ಟ್ರ ಪ್ರಶಸ್ತಿ ಅಂತ ಅಂದ್ರೆ ಸುಮ್ಮನೆ ಅಲ್ಲ ಮೇಡಮ್. ಏನ್ ಅನಿಸ್ತಿದೆ? ನಿಮ್ಮ ಚಿತ್ರತಂಡ ಏನ್ ಹೇಳುತ್ತೆ? ಯಾರಾದ್ರೂ ಫೋನ್ ಮಾಡಿದ್ರಾ ನಿಮ್ಗೆ? ಎಲ್ಲಾ ಪ್ರೆಸ್ ಅವ್ರದ್ದು ಎಲ್ಲಾರ್ದು ಕಾಲ್ಗಳು ಬರ್ತಾ ಇದೆ. ರಿಲೇಟಿವ್ಸ್ದು, ಫ್ರೆಂಡ್ಸ್ದು, ಟೀಮ್ ಅವ್ರದ್ದು ಎಲ್ಲಾರ್ದು ಬರ್ತಾ ಇದೆ. ನಮ್ ಟೀಮ್ ಅವ್ರೆಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ಅಂಡ್ ನಿಜ, ರಾಷ್ಟ್ರ ಪ್ರಶಸ್ತಿ ಚಿಕ್ಕ ವಿಷಯ ಅಲ್ಲ. ಹಂಗಾಗಿ ನಾನ್ ಹೇಳಿದ್ನಲ್ಲ, ನಂಗೆ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದೇವ್ರ ದಯೆಯಿಂದ ಬಂದಿದೆ. ಎಲ್ಲಾರ್ದು ಆಶೀರ್ವಾದ ಅನ್ಕೊಂತೀನಿ. ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ ಅಥವಾ ನನ್ನ ಫ್ರೆಂಡ್ಸ್ ಎಲ್ಲಾರ್ದು, ಟೀಮ್ ಅವ್ರದ್ದು ಎಲ್ಲರಿಗೂ ವಿಶಸ್ ಇಂದ ಅವಾರ್ಡ್ ಬಂದಿದೆ. ತುಂಬಾ ಖುಷಿ ಇದೆ ಸರ್. ಮೇಡಮ್, ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರಾ? ನಿರೀಕ್ಷೆ ಮಾಡಿದ್ರಾ? ನಿರೀಕ್ಷೆ ಇರ್ಲಿಲ್ಲ ಸರ್. ಆಕ್ಚುಲಿ ಕಂದೀಲು ಏನಾಗಿತ್ತು, ಕೋಲ್ಕತ್ತಾದಲ್ಲೂ ಸೆಲೆಕ್ಷನ್ ಆಗಿತ್ತು, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲೂ ಅವಾರ್ಡ್ ಕೂಡ ಬಂದಿತ್ತು. ಎಲ್ಲ ಆಗಿತ್ತು, ಎಲ್ಲ ಒಳ್ಳೆ ಒಪಿನಿಯನ್ಗಳಿತ್ತು, ಎಲ್ಲ ಇತ್ತು. ನಿರೀಕ್ಷೆ ಅಂದ್ರೆ ನಾರ್ಮಲ್ ಆಗಿ ಅಪ್ಲೈ ಮಾಡಿದ್ವಿ. ಎಲ್ಲ ಎವ್ರಿ ಟೈಮ್ ಮಾಡೋ ತರನೇ ಈ ಸಲನು ಅಪ್ಲೈ ಮಾಡಿದ್ವಿ. ಬರುತ್ತೆ ಅಂತ ಗ್ಯಾರಂಟಿ ಏನ್ ಇರ್ಲಿಲ್ಲ. ಬಟ್ ಎಲ್ಲರಿಗೂ ಇರುತ್ತಲ್ಲ, ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಪಾಸಿಟಿವ್ನೆಸ್ ಇರುತ್ತೆ. ಆ ಒಂದು ಫೀಲ್ ಇತ್ತು, ಬಂದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಬಟ್ ಬಂದಿದ್ ಮಾತ್ರ ತುಂಬಾ ಖುಷಿ ಇದೆ ಸರ್. ಮೇಡಮ್, ಭವಿಷ್ಯ ಈ ಸಿನಿಮಾ ಬಗ್ಗೆ ಫಿಲಂ ಚೇಂಬರ್ನವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಆತರ ಇರಲ್ಲ ಸರ್. ನಮ್ಮ ರಿಜಿಸ್ಟರ್ ಆಗಿರುತ್ತೆ ಮೂವಿ. ಅಂಡ್ ಬೆಂಗಳೂರು ಫಿಲಿಂ ಫೆಸ್ಟಿವಲ್ ನಲ್ಲೂ ಕೂಡ ಶೋ ಆಗಿ ಅವಾರ್ಡ್ ಬಂದಿದೆಯಲ್ಲ ಸರ್. ಬೆಂಗಳೂರು ಫಿಲಿಂ ಫೆಸ್ಟಿವಲ್ ನಲ್ಲಿ ಶೋ ಆಗಿ ಅವಾರ್ಡ್ ಬಂದಿದೆ. ಅಂಡ್ ಚೇಂಬರ್ ಅವರಿಗೆ ಖಂಡಿತ ಗೊತ್ತಿರುತ್ತೆ. ನಾವು ಮೂವಿ ರಿಜಿಸ್ಟ್ರೇಷನ್ ಮಾಡಿರ್ತೀವಿ, ನೇಮು, ಆಮೇಲೆ ಎಲ್ಲಾನು ಗೊತ್ತಿರುತ್ತೆ, ಸೆನ್ಸರ್ ಆಗಿರುತ್ತೆ, ಎಲ್ಲ ಗೊತ್ತಿರುತ್ತೆ ಸರ್. ಈ ಹಿಂದೆ ತಿಥಿ ಸಿನಿಮಾನು ಕೂಡ ಬಂದಿತ್ತು. ಅದೇ ರೀತಿಯಾಗಿ ಸ್ವಾಭಾವಿಕವಾಗಿದೆ, ಒಂಥರ ಕ್ಯಾಂಡಿಡ್ ಆಗಿದೆ ಮೇಡಮ್. ಅದೇ ರೀತಿಯಾಗಿ ಶೂಟ್ ಮಾಡಿದ್ದೀರಾ, ಅದೇ ಕಾಣಿಸ್ತಾ ಇದೆ. ಹೌದು.
ಮೇಡಮ್ ಹೇಗಿತ್ತು ತಯಾರಿ ಈ ಒಂದು ಸಿನಿಮಾ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ? ನಿರ್ಮಾಣ ಮಾಡ್ಬೇಕಾದ್ರೆ ಅಂದ್ರೆ ನಾವು 1 ವರ್ಷ ತಗೊಂಡಿದೀವಿ ಸ್ಕ್ರಿಪ್ಟ್ ರೆಡಿ ಮಾಡೋದಕ್ಕೆ ಆಕ್ಚುಲಿ. ಅಂದ್ರೆ ಸ್ವಲ್ಪ 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 ಅಂತ ತುಂಬಾ ಚೇಂಜಸ್ ಮಾಡ್ಕೊಂಡು ಆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡೋದಕ್ಕೆ ಟೀಮ್ ಜೊತೆ ವರ್ಕ್ ಮಾಡಿ ಎಲ್ಲ ರೆಡಿ ಆಗೋದಕ್ಕೇನೆ ನಾವು ಆರ್ಟಿಸ್ಟ್ ಸೆಲೆಕ್ಷನ್ ಇರ್ಬೋದು ಅಥವಾ ಎಲ್ಲ ಮಾಡ್ಕೊಳ್ಳೋದಕ್ಕೆ 1 year ಆಯ್ತು. ಆಮೇಲಿಂದ ಶೂಟಿಂಗ್ ಗೀಟಿಂಗ್ ಎಲ್ಲಾನು ನಮ್ಗೆ ಅಂದ್ರೆ ಯಾವ ತರ ಬೇಕು ಅನ್ನೋದನ್ನೇ ಹುಡುಕ್ತಿದ್ವಿ. ಯಾವ ತರ ಹಳ್ಳಿ ಬೇಕು, ಯಾವ ತರ ಆರ್ಟಿಸ್ಟ್ ಬೇಕು ಎಲ್ಲಾನ ಹುಡುಕಿ ಒಂಥರ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು. ಅಂಡ್ ನಾವು ಅನ್ಕೊಂಡ ಹಾಗೇನೆ ಮೂವಿ ಕೂಡ ಬಂದಿದೆ ಸರ್, ಬಂತು. ಅದೊಂದು ಖುಷಿ ಇದೆ ಸರ್. ಮೇಡಮ್ ಕಂದೀಲು ಒಂಥರ ಅದ್ಭುತವಾಗಿದೆ, ಅದೇ ಏನೋ ಒಂಥರ ವಿಭಿನ್ನವಾಗಿದೆ ಆ ಒಂದು ಟೈಟಲ್. ಕಂದೀಲು ಅಂತ ಅಂದ್ರೆ ಏನು? ಕಂದೀಲು ಅಂದ್ರೆ ನನಗೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಆ ಕ್ಲಾಂಟಿನು ಅಂತ ಹೇಳ್ತಾರೆ ಕೆಲವರು. ಬೆಳಕು, ಕಂದೀಲು ಅಂದ್ರೆ ಬೆಳಕು. ಯಾವ ತರ ಬೆಳಕು ಅಂದ್ರೆ ಇವಾಗ ಒಂದು ಕಡ್ಡಿಗೆ ಬಟ್ಟೆ ಸುತ್ಬಿಟ್ಟು ನಾವು ಬೆಳಕು ಮಾಡ್ತೀವಲ್ಲ, ಹತ್ತು ಬಿಟ್ಟು ಬತ್ತಿ ತರ, ಆ ತರದ್ದು ಬತ್ತಿ. ಅಂದ್ರೆ ಮೊದ್ಲು ಹಳೆ ಕಾಲದಲ್ಲೆಲ್ಲ ನೈಟ್ ಎಲ್ಲ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಿದ್ರಲ್ಲ, ಅದೊಂದು ಬತ್ತಿ ಇದ್ ಮಾಡ್ಬಿಟ್ಟು ಆ ತರ ಲ್ಯಾಟಿನೋ ಅಂತಾನು ಹೇಳ್ತಾರೆ. ಬಟ್ ಬೆಳಕು ಸರ್, ಕಂದೀಲು ಅಂದ್ರೆ ಬೆಳಕು. ಓಕೆ, ಈ ಸಿನಿಮಾದಿಂದ ಜನರಿಗೆ ಏನ್ ಸಂದೇಶ ಇದೆ ಈ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಸಂದೇಶ ಏನಂದ್ರೆ ರೆಗ್ಯುಲರ್ ಲೈಫ್ ಅಂದ್ರೆ ಯಾವ ತರ ಅಂದ್ರೆ ನಾರ್ಮಲ್ ಲೈಫ್ ಸ್ಟೈಲ್ ನ ತೋರಿಸಿದೀವಿ. ನಾರ್ಮಲ್ ಆಗಿ ಎಲ್ಲ ನಡೆಯುವಂತ ಕಥೆಗಳೇ ಇರೋದು. ಒಂದು ಏನಂದ್ರೆ ಒಂದು ಜಮೀನ್ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಒಂದು ಜಮೀನ್ ಅನ್ನಕ್ಕಿಂತ ಜಮೀನಿನ ಎಷ್ಟು ಇಷ್ಟ ಪಡ್ತಾರೆ ಅಂದ್ರೆ ಯಾವ ತರ ಅಂದ್ರೆ ದುಡ್ಡಿಗೋಸ್ಕರ ಅಲ್ಲ. ಎಷ್ಟೋ ಜನ ಇವಾಗ್ಲೂ ಕೂಡ ಅವರ ನೇಚರ್ನ, ಅವರ ಊರನ್ನ, ಅವರ ಹಳ್ಳಿಗಳನ್ನ ತುಂಬಾ ಪ್ರೀತಿಸ್ತಾರೆ. ಅವರ ಜಾಗಗಳನ್ನ ಕಮರ್ಷಿಯಲ್ ಆಗಿ ಬಿಟ್ಕೊಡಕ್ ರೆಡಿ ಇರಲ್ಲ. ಅದ್ರಲ್ಲೂ ಸ್ವಲ್ಪ ಭೂ ಮಾಫಿಯಾ ಕೂಡ ಇದೆ. ಸತ್ರು ಪರವಾಗಿಲ್ಲ, ನಾನ್ ಜಮೀನ್ ಕೊಡಲ್ಲ ಅನ್ನೋ ತರ ಒಂದು ಕ್ಯಾರೆಕ್ಟರ್ ಇದೆ. ಆಮೇಲಿಂದ ಹೊರಗಡೆಗೆ ಅಂದ್ರೆ ಒಂದು ಕೆಲವು ಲೋವರ್ ಮಿಡ್ಲ್ ಕ್ಲಾಸ್ ಯಾರೋ ಒಬ್ರು ಮಕ್ಳು ಇರ್ಬೋದು, ಯಾರೋ ಒಬ್ರು ಹೊರಗಡೆ ಜಾಬ್ಗೆ ಹೋದಾಗ, ಸೌದಿ ಕಡೆ ಆತರ ಹೋದಾಗ, ಅಲ್ಲಿ ಸತ್ತೋದಾಗ ಬಾಡಿ ತರೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಕೂಡ ಇದೆ. ಆಮೇಲೆ ಅದ್ರ ಎಂಡಲ್ಲಿ ಏನಂತೆ ಅಂದ್ರೆ ಏನೇ ಹೋಗ್ಲಿ ಲೈಫ್ ಮಸ್ಟ್ ಗೋ ಆನ್ ಅಂತ. ಒಟ್ಟಾರೆ ಹಳ್ಳಿ ಸೊಬಗು ಜೊತೆಗೆ ರೈತರ ಸುತ್ತುತ್ತಾ ಈ ಸಿನಿಮಾ. ರೈತರ ಸುತ್ತನೂ ಸುತ್ತುತ್ತೆ, ಅವ್ರ ಜಮೀನು ಉಳಿಸ್ಕೊಳಕ್ ಎಷ್ಟು ಕಷ್ಟ ಪಡ್ತಾರೆ ಅಂತಾನು ಸುತ್ತುತ್ತೆ. ಆಮೇಲೆ ಹಳ್ಳಿದ ಕಲ್ಚರ್, ಒಂದು ಹೆಣ ಬರಲ್ಲ ಬಟ್ ಹಳ್ಳಿನಲ್ಲಿ ಆಲ್ರೆಡಿ ಹಬ್ಬದ ಕಟ್ಟು ತೆಗ್ದಿರ್ತಾರೆ. ಅಂದ್ರೆ ಹಬ್ಬ ಅದು ಡೇಟ್ ಫಿಕ್ಸ್ ಆಗಿರುತ್ತೆ. ಹಬ್ಬ ಹಾಕ್ಬೇಕು, ಅದ್ರ ಮಧ್ಯೆ ಸೂತಕ ಆಗ್ಬಿಟ್ಟಿದೆ, ಬಾಡಿ ಬರ್ಬೇಕು, ಅಂತ್ಯಕ್ರಿಯೆ ಆಗ್ಬೇಕು, ಆಮೇಲೆ ಹಬ್ಬ ಹಾಕ್ಬೇಕು, ಬಾಡಿ ಬರ್ತಿಲ್ಲ, ಹಬ್ಬ ಮಾಡಕ್ ಆಗ್ತಿಲ್ಲ. ಅವರ ಒಂದು ಕಲ್ಚರ್ದೂನು ಇದೆ. ಅದನ್ನ ಹೇಗೆ ಅವ್ರು ಅದಕ್ಕೂ ಸೊಲ್ಯೂಷನ್ ಕಂಡ್ಕೊಳ್ತಾರೆ ಅನ್ನೋದು ಕೂಡ ಅದ್ರ ಒಂದು ಕಂಟೆಂಟ್ ನಾವು ತಂದಿದೀವಿ. ಒಂದು ಕೋಳಿನ ತಂದು ಆ ಕೋಳಿಗೆ ಮಗನ ಹೆಸರು ಹಾಕಿ ಆ ಕೋಳಿನ ಒಂದು ಕೊಂದು ಅದನ್ನ ಅಂತ್ಯ ಸಂಸ್ಕಾರ ಮಾಡಿ ಅದಕ್ಕೆ ತಿಥಿ ಮಾಡಿ ಆಮೇಲೆ ಹಬ್ಬ ಮಾಡ್ತಾರ ಅವರು. ಈಗ ನ್ಯಾಷನಲ್ ಅವಾರ್ಡ್ ಪಡೆದಿರುವಂತ ಸಿನಿಮಾ ಮೇಡಮ್ ನಿಮ್ದು. ಯಾವಾಗ ಕನ್ನಡಿಗರಿಗೆ ತೋರಿಸ್ತೀರಿ ಇದನ್ನ? ಕನ್ನಡಿಗರಿಗೆ ತೋರಿಸ್ತೀವಿ ಸರ್. ನಾವು ರಿಲೀಸ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದು, ಟೈಮ್ ನೋಡ್ತಾ ಇದ್ವಿ. ವಿತಿನ್ 1 or 2 months ಒಳಗಡೆ ನಾವು ರಿಲೀಸ್ ಮಾಡ್ತೀನಿ ಸರ್ ಸಿನಿಮಾನ. 2 ತಿಂಗಳಲ್ಲಿ ರಿಲೀಸ್ ಮಾಡ್ತೀರಾ? ವಿತಿನ್ 1.5 month ಒಳಗಡೆ ರಿಲೀಸ್ ಮಾಡ್ತೀವಿ. ಇದ್ರ ಬಗ್ಗೆ ಯಾರಾದ್ರೂ ಸಿನಿಮಾದ ಸ್ಟಾರ್ ನಟರು ಯಾರಾದ್ರೂ ಕರೆ ಮಾಡಿದ್ರಾ ಮೇಡಮ್ ವಿಶ್ ಮಾಡಕ್ಕೆ? ಇಲ್ಲಿ ತನಕ ಇಲ್ಲ, ಮುಂದೆ ಬರ್ಬೋದೇನೋ ಗೊತ್ತಿಲ್ಲ ಸರ್. ಈಗ ಸ್ಯಾಂಡಲ್ವುಡ್ನಲ್ಲಿ ಯಾವೆಲ್ಲ ಸ್ಟಾರ್ಸ್ ನಿಮಗೆ ಪರಿಚಯ ಇದ್ದಾರೆ? ಯಾಕೆಂತ ಹೇಳಿದ್ರೆ ಇಂಥ ಒಂದು ಸಿನಿಮಾ ಈಗ ರಾಷ್ಟ್ರ ಪ್ರಶಸ್ತಿ ಗರಿ ಲಭಿಸಿದೆ. ಸೊ ಹಂಗಾಗಿ ಬಿಡುಗಡೆ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಬರಬೇಕಲ್ವಾ ಅಂತ ಸ್ಟಾರ್ಸ್? ಅದು ಓಕೆ ಸರ್, ಆ ತರದ ಎಕ್ಸ್ಪೆಕ್ಟೇಷನ್ಸ್ ಏನು ಇಲ್ಲ. ಅಕ್ಷತಾ ಪಾಂಡವಪುರ ಆಕ್ಚುಲಿ ನಾನು ಇವಾಗ ಕಂಪ್ಲೀಟ್ ಮಾಡಿದೀನಿ ಮೂವಿ ಕೌಮುದಿ ಅಂತ. ಅದ್ರಲ್ಲಿ ಮೇನ್ ರೋಲ್ ಮಾಡಿದ್ದಾರೆ. ಅಕ್ಷತಾ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ನಂಗೆ ತುಂಬಾ ಅದನ್ನ ಅಪ್ರಿಶಿಯೇಟ್ ಮಾಡಿದ್ರು ಕೂಡ. ಸೊ ಅವ್ರು ತುಂಬಾ ಕೋಪರೇಟ್ ಮಾಡಿದ್ರು. ಅಂಡ್ ನಾವು ಅಷ್ಟೊಂದು ಯಾರ್ದು ಇದಿಲ್ಲ ಸರ್. ನಾವ್ ಅಂದ್ರೆ ನಮ್ ಮೂವಿ ಮಾಡ್ತೀವಿ, ಅದನ್ನ ಎಲ್ಲೆಲ್ಲಿಗೆ ಅಪ್ಲೈ ಮಾಡ್ಬೇಕು, ಏನೇನ್ ಇದ್ ಮಾಡ್ಬೇಕು, ಅದ್ರ ಜೊತೆ ಇದ್ ಮಾಡ್ತೀವಿ, ವರ್ಕ್ ಮಾಡ್ತಾ ಇದೀವಿ ಅಷ್ಟೇ ಸರ್. ಹಂಗಾಗಿ ನನ್ಗೆ ಅಷ್ಟು ಯಾರು ಪರ್ಸನಲಿ ಯಾರು ಪರಿಚಯನೇ ಇಲ್ಲ ಸರ್. ಮೇಡಮ್, ಕಂದೀಲು ಸಿನಿಮಾವನ್ನ ಯಾವ್ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಅಂತ? ಕನಕಪುರ ತಾಲೂಕಿನ ಗೊಗರದೊಡ್ಡಿ ಅಂತ ಒಂದು ವಿಲೇಜ್ ನಲ್ಲಿ ಶೂಟ್ ಮಾಡಿದ್ದು ಸರ್. ನಾವು ಒಂದೇ ವಿಲೇಜ್ ನಲ್ಲಿ ಇಟ್ಕೊಂಡೆ ಶೂಟ್ ಮಾಡಿದ್ದು. ಕನಕಪುರ ಮತ್ತೆ ಅಕ್ಕಪಕ್ಕನಲ್ಲೇ ಶೂಟ್ ಮಾಡಿರೋದು. ಓಕೆ ಮೇಡಮ್, ಓಕೆ. ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಇಡೀ ತಂಡಕ್ಕೆ ಮತ್ತು ನಿಮಗೂ ಕೂಡ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ನೀವು ಕೂಡ ಕರೆ ಮಾಡಿ ಮಾತನಾಡಿದ್ದು ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಜೇನ್ ಸುರಿಸಿ ನಮ್ದವ ಮಾತಾಡೋರಲ್ಲ ನಮ್ಮ ಕಷ್ಟಕ್ಕೆ ಆಗಲ್ಲ ಅಂತ ಅರ್ಥ ಆಯ್ತು. ಒಂದು ಅಪ್ಲಿಕೇಶನ್ ಹಾಕ್ಬೇಕಿತ್ತು. ನೀವಾದ್ರೆ ಸುಳ್ಳು ಅಂತ ಹೇಳಿ
ಜಾತ್ರೆಗೆ ಸೂತ್ಕ ಅಂಟ್ಕೊಂಡ್ಬಿಟ್ಟೈತೆ ಕಣೋ. ಉರಿಯೋ ಚಿತೆಯಲ್ಲಿ ಬೆಂಕಿ ಹಚ್ಕೊಳ್ಳೋರೆ ನಮ್ಮ ಸುತ್ತ. ಇಲ್ಲಿ ಯಾರಿಗಾರ ನಮ್ ದುಃಖ ಅರ್ಥ ಆಗಿದ್ದಿದ್ರೆ ಯಾರು ಹಿಂಗ್ ಮಾತಾಡ್ತಿರ್ಲಿಲ್ಲ. ಊರ್ನ ಹಬ್ಬನ ಜಾಮ್ ಜೂಮ್ ಅಂತ ಮಾಡೋಣ.